ಈ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂತಂದರೆ ಇವತ್ತು ಬೆಳಗ್ಗೆನೇ ಎಳ್ನೀರು ಕುಯ್ಸೋ ಕೆಲಸ. ಎಳ್ನೀರು ಕುಯ್ಸೋದೇನಪ್ಪ ಅಂತಂದರೆ ತುಂಬ ಜನ ಗೊತ್ತು ಹಳ್ಳಿಗಳ ಕಡೆ ಯಾವ ಥರ ಎಳ್ನೀರು ಕುಯ್ಸೋದು ಮತ್ತು ಸಿಟಿಗಳ ಕಡೆ ಯಾವ ಥರ ತೊಗೊಳ್ಳೋದು ಅಂತ. ಅಂದರೆ ಇಲ್ಲಿ ಕೆಲವರು ಗೊತ್ತಿಲ್ಲದಿರೋದೇನಪ್ಪ ಅಂತಂದರೆ ಇವಾಗ ಹಳ್ಳಿಯವ್ರ ಕಡೆ ಅಂದರೆ ಇವಾಗ ಬೆಳೆದಿರೋರೆ ಕುಯ್ಕೊಂಡೋಗಿ ಮಾರ್ಕೆಟ್ಗೆ ಹಾಕಲ್ಲ, ಇಲ್ಲಿ ಮಧ್ಯವರ್ತಿ ಅಂತ ಒಬ್ರು ಇರ್ತಾರೆ, ಅವ್ರ ಹತ್ರ ಕುಯ್ಸಿ ಅದಾದಮೇಲೆ ಅವ್ರು ಮಾರ್ಕೆಟಿಗೆ ತಂದು ಹಾಕೋದು. ಈಗ ಪ್ರೆಸೆಂಟ್ ರೈಟ್ ಅಂದರೆ ನಮ್ಮ ಹತ್ರ ಮಾರ್ಕೆಟಿಂಗ್ ಅಲ್ಲದಂತೆ ನಮಗೆ ಕೊಡ್ತಾ ಇರೋ ರೈಟ್ ಏನಪ್ಪ ಅಂತಂದರೆ 21 ರೂಪಾಯಿ. ಅಂದರೆ ಇವರು ಸ್ಪಾಟಲ್ಲಿ ಕುಯ್ಯೋದ್ರಿಂದ ಇವ್ರದ್ದು ಟಾಟಾ ಎಸಿ ಬಾಡಿಗೆ ಮತ್ತು ಇವ್ರು ಕುಯ್ಯೋ ಕೂಲಿ ಎಲ್ಲ ಲೆಕ್ಕ ಹಾಕೊಂಡಾದ್ಮೇಲೆ ಅವ್ರಿಗೆ ಒಂದಷ್ಟು ಸಿಗುತ್ತೆ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ನಮ್ಗೆ 21 ರೂಪಾಯಿ ಕೊಡ್ತಾರೆ. ಇನ್ನು ಜಾಸ್ತಿ ಸಿಟಿಗಳಲ್ಲಿ ಏನಪ್ಪ ಅಂತಂದರೆ ಇದೇ ಎಳ್ನೀರು ಈಗ 21 ರೂಪಾಯಿ ಪ್ರೆಸೆಂಟ್ಲಿ ಅಂದರೆ ಒಂದು 50ರಿಂದ 60 ರೂಪಾಯಿ ಹೋಗುತ್ತೆ. ಅಂದರೆ ಒಂದು ಎಳ್ನೀರಿಗೆ 60 ರೂಪಾಯಿ 50 ರೂಪಾಯಿ ಬೀಳುತ್ತೆ. ಈಗ ಪ್ರೆಸೆಂಟ್ಲಿ ನಿಮ್ಮ ಕಡೆ ಎಷ್ಟು ರೈಟ್ ಇದೆ ಅಂತ ನೀವು ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಮತ್ತು ಇನ್ನು ಕೆಲವರು ಅಂದರೆ ಬೇರೆ ಕಡೆ ಕುಯ್ತಾರೋರು ನೀವು ಏನು ರೈಟಲ್ಲಿ ಕುಯ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ನಲ್ಲಹಳ್ಳಿ ಕುಯ್ತಾರೋ ರೈಟು. ಅಂದರೆ ಇವಾಗ ನಲ್ಲಹಳ್ಳಿಲಿ 21 ರೂಪಾಯಿ ಎಳ್ನೀರು ಕುಯ್ತಾರೋದು. ಮತ್ತು ಈ ಥರ ಅಂದರೆ ಎಳ್ನೀರು ಕುಯ್ಯೋದು ಮತ್ತು ತೊಗೊಂಡೋಗೋದು ಮತ್ತು ಹಗ್ಗ ಹಾಕೊಳ್ಳೋದು ಎಲ್ಲ ನೀವು ಸಿಟಿಯವ್ರು ನೋಡಿಲ್ಲ ಅಂದರೆ ನೋಡ್ಕೊಡಿ. ಅಂದರೆ ಫಸ್ಟ್ ಈ ಥರ ಗೊನೆ ಇಳಿಸ್ಕೊಂಡು ಆದಮೇಲೆ ಈ ಥರ ಎಳ್ನೀರು ಕುಯ್ಯೋದು. ಟೋಟಲಾಗಿ ಎಳ್ನೀರನ್ನ ಈ ಥರ ನೀಟಾಗಿ ಕುಯ್ಕೊಂಡು ಆಮೇಲೆ ಮಾರ್ಕೆಟ್ಗೆ ತೊಗೊಂಡಾದ್ಮೇಲೆ ಅವ್ರಿಗೆ ಮಾರ್ಕೆಟ್ ಅದೊಂದು ರೈಟ್ ಕೊಡ್ತಾರೆ, ಅಲ್ಲಿ ಡಿಸ್ಟ್ರಿಬ್ಯೂಟರ್ ಆಗುತ್ತೆ. ಆಮೇಲೆ ಎಳ್ನೀರನ್ನ ತೊಗೊಂಡೋಗೋದು ಫ್ರೆಂಡ್ಸ್. ಅದಲ್ಲಂತೇ ಇವ್ರಿಗೆ ಏನಪ್ಪ ಅಂತಂದರೆ ನೀವು ತುಂಬ ಜನ ಅಂದ್ಕೊಂಡಿರ್ಬೋದು ಮಧ್ಯವರ್ತಿಗಳಿಗೆ ಏನೋ ಸಿಗುತ್ತೆ ಅಂತ. ಅಂದರೆ ಇವರು ಟಾಟಾ ಎಸಿ ಬಾಡಿಗೆ ಇವರು ಕೆಳಗಡೆ ಕೆಲಸ ಮಾಡೋರು ಕೂಲಿ ಎಲ್ಲ ಕಳೆದು ಅಂದರೆ ಇವಾಗ ಎಳ್ನೀರಿಗೆ ಕುಯ್ಯೋರಿಗೆ 3 ರೂಪಾಯಿ ಇರುತ್ತೆ. ಅಂದರೆ ಒಂದು ಎಳ್ನೀರು ಕುಯ್ಯೋರಿಗೆ 3 ರೂಪಾಯಿ ಇರುತ್ತೆ. ಅವರು ಕೊಟ್ಟು ಅದಾದಮೇಲೆ 300 ರೂಪಾಯಿ ಟೋಟಲ್ ಅಮೌಂಟ್. ಅಂದರೆ ಇಲ್ಲಿ ಕೆಲಸ ಅಂದರೆ ಇಲ್ಲಿ ಕೈಯಾಡು ಅಂತ ಅಂತಾರೆ. ಅಂದರೆ ಇದನ್ನ ಎಳ್ನೀರು ಉರೋಕ್ಕೆ ಮತ್ತು ಎಳ್ನೀರು ಕಡ್ಡಿ ಹೊಡೆಯೋಕ್ಕೆ ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ. ಅದನ್ನೆಲ್ಲ ಅಂದರೆ ಕಡ್ಡಿ ಹೊಡೆಯೋದು ಅಂದರೆ ಕಡ್ಡಿ ಮುಂದೆ ಇರುತ್ತಲ್ಲ ಕಡ್ಡಿ ಹೊಡೆಯೋದು ಆ ಥರದ್ದೆಲ್ಲ ಕುಯ್ಯೋರಿಗೆಲ್ಲ ಸೇರಿ 300 ರೂಪಾಯಿ ಇರುತ್ತೆ. ಮತ್ತು ಇದು ಅಂದರೆ ಮಿಷಿನ್ನು ಅಂದರೆ ಇಂಪಾರ್ಟೆಂಟ್ ಆಗಿ ಏನಂತಂದರೆ ಕೆಲವರು ಫಸ್ಟು ಗುದಿ ಅಂತಂತಿದ್ರು ನಮ್ಮ ಕಡೆ, ಅಂದರೆ ಚೀಲದಲ್ಲಿ ಕಟ್ಕೊಳ್ಳೋದು ಗುದಿ ಅಂತಂತಿದ್ರು. ಗುದಿಲಿ ಕುಯ್ತಿದ್ರು. ಇವಾಗ ಮಿಷಿನ್ಸ್ ಅಂದರೆ ಈ ಥರ ಮಿಷಿನ್ ಸಹಾಯದಿಂದ ಬೇಗ ಕುಯ್ಯೋಕ್ಕಾಗುತ್ತೆ ಅಂದ್ಬಿಟ್ಟು ಮಿಷಿನ್ ಸಹಾಯದಿಂದ ಬೇಗ ಕುಯ್ತಾರೆ. ಬಟ್ ಮಾರ್ಕತ್ತೋದು ಏನು ಅಷ್ಟು ಈಸಿ ಕೆಲಸ ಅಲ್ಲ. ಬೀಳ್ತು ಅಂತಂದರೆ ಇಡೀ ಲೈಫ್ ಅನುಭವಿಸಬೇಕಾಗುತ್ತೆ. ಬಟ್ ಆದರೆ ಸೇಫ್ಟಿಯಾಗಿ ಅದು ಅಂದರೆ ತುಂಬ ಜನ ಅಂದ್ಕೊಂಡಿರ್ಬೋದು ಇವ್ರಿಗೆಲ್ಲ ಏನೇನೋ ಸಿಗುತ್ತೆ, ಜಾಸ್ತಿ ದುಡ್ಡು ಸಿಗುತ್ತೆ ಮತ್ತು ಈ ಥರ ಎಲ್ಲ. ಇವರು ಸೈಜ್ ಎಳ್ನೀರು ಕುಯ್ಕೊಂಡು ತೊಗೊಂಡೋಗಿ ಮಾತ್ರ ಎಳ್ನೀರು ದುಡ್ಡು ಸಿಗೋದು. ಇಲ್ಲ ಅಂತಂದರೆ ಸೈಜ್ ಎಳ್ನೀರು ಕುಯ್ಲಿಲ್ಲ ಮತ್ತು ಅದರಲ್ಲೂ ಏನು ಅಂತಂದರೆ ಪಟ್ಟೆ ಅಂತೀವಿ ಮತ್ತು ಇಲ್ಲ ಅಂತಂದರೆ ಕಜ್ಜಿ ಅಂತೀವಿ, ಇದೆಲ್ಲ ಇರುತ್ತೆ. ಅದೆಲ್ಲ ಬೇರ್ಪಡಿಸಿ ಆಮೇಲೆ ತೊಗೊಂಡೋಗೋದು. ಇವ್ರು ನೀಟಾಗಿ ತೊಗೊಂಡೋಗೋದಾದ್ರೆ ಈ ಥರ ಮಿಷಿನ್ಸಲ್ಲಿ ಕುಯ್ಯೋರು ಒಂದು ಸ್ವಲ್ಪ ಹುಷಾರಾಗಿ ಕುಯ್ರಿ. ಯಾಕಪ್ಪ ಅಂತಂದರೆ ತುಂಬ ಕಷ್ಟ ಇರುತ್ತೆ. ಇದಲ್ಲದಂತೆ ಏನಪ್ಪ ಅಂತಂದರೆ ಕೆಲವು ಮರಗಳಲ್ಲಿ ಕಂಜ ಕಟ್ಟಿರ್ತವೆ, ಇಲ್ಲ ಅಂತಂದರೆ ಜೇನುಗೂಡು ಕಟ್ಟಿರ್ತವೆ. ಅದಲ್ಲದಂತೆ ತುಂಬ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಇಷ್ಟೆಲ್ಲ ಕಷ್ಟ ಆಗ್ಬಿಟ್ಟು ಆಮೇಲೆ ತಗೊಂಡೋಗಿ ಕುಯ್ದು ಇವ್ರಿಗೆ ಎಷ್ಟು ಸಿಗುತ್ತೋ ಅಷ್ಟೇ ಸಿಗೋದು. ಅಂದರೆ ಇವ್ರ ಜೀವನ ಸೇಫ್ಟಿ ಮತ್ತು ಇವ್ರು ಕುಯ್ಯೋದ್ರಿಂದ ಏನೋ ಕೊಟ್ಬಿಡ್ತಾರೆ ಮತ್ತು ಎಳ್ನೀರು ಹೊಡೆದ್ಬಿಡ್ತಾರೆ. ಹಳ್ಳಿಗಳ ಕಡೆ ತುಂಬ ಮಾತಿರೋದೇನು ಅಂತಂದರೆ ಇವರು ಎಳ್ನೀರು ನೀಟಾಗಿ ಲೆಕ್ಕ ಹಾಕಲ್ಲ, ಅದು ಇದು ಅನ್ನೋ ಕಂಪ್ಲೇಂಟ್ಸ್ಗಳು ತುಂಬ ಜನಕ್ಕೆ ಇರುತ್ತೆ. ಬಟ್ ಇವ್ರ ಕಷ್ಟನೂ ಅಷ್ಟೇ ಇರುತ್ತೆ. ಬಟ್ ಕೆಲವರು ಅರ್ಥ ಮಾಡ್ಕೊತಾರೆ, ಕೆಲವರು ಅರ್ಥ ಮಾಡ್ಕೊಂಡಿರಲ್ಲ ಅಷ್ಟೇ ಫ್ರೆಂಡ್ಸ್. ಅದಲ್ಲಂತೆ ಇನ್ನೂ ತುಂಬ ಉಪಯುಕ್ತವಾದ ಮಾಹಿತಿ ಏನು ಅಂತಂದರೆ ಇವರು ಟೈಮ್ ಕರೆಕ್ಟಾಗಿ ಊಟ ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ಇವೆಲ್ಲ ಕೆಲಸ ಮುಗಿಯೋರ್ಗು ಕೆಲಸ ಆಯ್ತು ಫ್ರೆಂಡ್ಸ್.